ಇತ್ತೆ ಏಪಲ ಸ್ನೇಹ ಜೀವ ಅತಿಪುಡಂಚಿನ ನಮಕ್ ಮಾತಿರ್ಗಲ ಆರ್ನ ಜೀವನಟ್ಟು ದಮ್ಮ ತ ಪ್ರತಿಯೊಂಜಿ ಅಂಗಟ್ಲಾರು ಏನು ಬಹಳಷ್ಟು ಸಲ ಆರ್ನೆ ಇಲ್ಲ ಪೋತು ಆ ದಮ್ಮದ ಕಾರ್ಯಕ್ರಮ ಮಲ್ದೆ ಆರ್ನ ಗೃಹ ಪ್ರವೇಶ ಆಡು ಬಾಲ್ಯದ ಬರ್ತ್ಡೇ ಆಡು ಪ್ರತಿಯೊಂಜಿಲ್ಲ ಬೌದ್ಧ ಸಂಸ್ಕಾರ ಪ್ರಕಾರ ತನ್ನ ಜೀವನಟ್ಟು ಪಾಲನೆ ಮಾಡ್ತಿರ್ತಾರೆ. ಅವರು ನಮ್ಮ ಉಪಾಸಕ PS ವೆಂಕಪ್ಪ ಬಂಡಿತು ಮುಖ್ಯ ಆರಕ್ಷಕರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಆರು ಬತ್ತದು ಈ ಒಂದು ಸಂದರ್ಭದ ಧಮ್ಮೋಪದೇಶ ಮಾಡ್ಕೊಡ್ಬಂಡದಕ್ಕೆ ನಾನು ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾ ರಿಜಿಸ್ಟರ್ಡ್ ಮಂಗಳೂರು ಇವರು ಹಮ್ಮಿಕೊಂಡಿರುವಂತಹ ಈ ಪವಿತ್ರ ಬುದ್ಧ ಜಯಂತಿ ಕಾರ್ಯಕ್ರಮ ವೈಶಾಖ ಹುಣ್ಣಿಮೆ ಇಡೀ ಜಗತ್ತು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಈ ಸಿಟಿಯಲ್ಲಿ ಕೂಡ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಪಾಲ್ಗೊಂಡು ಇದರ ಸವಿಯನ್ನು ಅನುಭವಿಸ್ತಿದ್ದೇವೆ. ಈ ಒಂದು ಪವಿತ್ರ ಕಾರ್ಯದಲ್ಲಿ ದೂರದ ಹೈದರಾಬಾದಿನ ಸಿಕಂದರಾಬಾದ್ ವಿಹಾರದಿಂದ ಇಲ್ಲಿಗೆ ಆಗಮಿಸಿ ಈ ಗೌರವಾನ್ವಿತ ವೇದಿಕೆಯನ್ನು ಅಲಂಕರಿಸಿ ಇಲ್ಲಿರುವಂತಹ ಎಲ್ಲರಿಗೆ ಈಗಾಗಲೇ ಧಮ್ಮೋಪದೇಶವನ್ನು ನೀಡಿ ಹಿತವಚನವನ್ನು ನೀಡಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬುದ್ಧರ ವಿಚಾರಗಳನ್ನ ತುಂಬ ಸಂಕ್ಷಿಪ್ತವಾಗಿ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ವ್ಯಕ್ತಪಡಿಸಿರುವಂತಹ ಪೂಜ್ಯ ಬಂತೇಜಿಯವರಿಗೆ ಮನಸಾರೆ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಬೌದ್ಧ ಮಹಾಸಭಾದ ಜಿಲ್ಲಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ MV ಪದ್ಮನಾಭ ಸರ್ ಅವರೇ. ಒಂದು ಪ್ರಕಟಣೆ ಇದೆ. ಯಾರಿಗಾದರೂ ಈಗೆಲ್ಲ ಊಟದ ಆ ಬಿಡುವಿನ ಮಾಡಿದಂಥದ್ದು ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇದೆ. ಮಹಾಬೋಧಿಗೆ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಬಿಡುವಿನ ಸಂದರ್ಭದಲ್ಲಿ ನೀವು ಈ ನಾನಾ ರೀತಿಯಲ್ಲಿ ನೀವು ಕಟ್ಸ್ಕೋಬೋದು. ಹಾಗೆ ಅನೇಕ ಜನ ಹಿರಿಯರು ಈ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೋಸ್ಕರನೇ ಬಂದಿರುವಂತಹ ಆಯುಷ್ಮಾನ್ ಶ್ರೀನಾಥ್ ಹೆಗ್ಡೆಯವರೇ, ನಮ್ಮ ಜಿಲ್ಲೆಯ ಹೆಮ್ಮೆಯ ಉಪಾಸಕರು ಧಮ್ಮಚಾರಿಯೂ ಆಗಿರುವಂತಹ SR ಲಕ್ಷ್ಮಣರವರೇ, ಕರ್ನಾಟಕದ ಬೌದ್ಧ ನೆಲೆಗಳ ಬಗ್ಗೆ ಅಧ್ಯಯನ ನಡೆಸಿ ಈಗಾಗಲೇ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಆತ್ಮೀಯರು ಆಗಿರುವಂತಹ ಡಾಕ್ಟರ್ ದೊರೆಸ್ವಾಮಿ ಸರ್ ಅವರೇ, ಹಿರಿಯ ಉಪಾಸಕರು, ದಕ್ಷಿಣ ಕನ್ನಡ ಜಿಲ್ಲಾ ಕಳೆದ ಬೌದ್ಧ ಮಹಾಸಭಾದ ಅಧ್ಯಕ್ಷರು, ಅಂಬೇಡ್ಕರ್ ಚಳುವಳಿಯ ರಾಜ್ಯ ನಾಯಕರು ಆಗಿರುವಂತಹ ಕಾಂತಪ್ಪ ಅಲಂಗರ್ ಸರ್ ಅವರೇ, ಇಲ್ಲಿರುವಂತಹ ಎಲ್ಲ ಹಿರಿಯ ನನ್ನ ಹಿತೈಷಿ ಬಂಧುಗಳೇ, ಬುದ್ಧನ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯ ಹಾದಿಯಲ್ಲಿ ಮಧ್ಯಮ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕು. ಸುಖ ಶಾಂತಿಯನ್ನು ಎಲ್ಲರೂ ಅನುಭವಿಸಿ ನಾವು ಈ ಜಗತ್ತಿನಿಂದ ನಿರ್ಗಮಿಸುವಂತೆಯೇ ಶಾಶ್ವತವಾಗಿ ನೆಲೆಯೂರುವ ಒಂದು ಜನರು ಆಗಬೇಕು ಎಂಬುದಾಗಿ ಹರಸಿ ಆಶಿಸಿ ಬಂದಿರುವಂತಹ ಎಲ್ಲ ಧಮ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ 2569ನೇ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಹಾಗೆಯೇ ಜಂಬೂದ್ವೀಪದಲ್ಲಿ ಹುಟ್ಟಿ ಜಗತ್ತಿಗಿಡೀ ಸತ್ಯವನ್ನು ಪಸರಿಸಿದಂತಹ ಸಿದ್ಧಾರ್ಥ ಗೌತಮ ಬುದ್ಧರು ಕಾಲಾನುಕ್ರಮದಲ್ಲಿ ಯಾವುದೋ ಒಂದು ಅವರ ವಿಚಾರಗಳು ಯಾವುದೋ ಒಂದು ಕಾರಣಕ್ಕಾಗಿ ಮರೆಮಾಚಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಬೋಧಿಸತ್ವ ಈ ದೇಶದಲ್ಲಿ ಹುಟ್ಟಿ ಬರುತ್ತಾರೆ. ಅವರೇ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಪರಮ ಪೂಜ್ಯ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ 134ನೇ ಜನ್ಮದಿನಾಚರಣೆಯನ್ನು ಈಗಾಗಲೇ ಕಳೆದ ಏಪ್ರಿಲ್ 14ರಿಂದ ಇಡೀ ದೇಶಾದ್ಯಂತ ಮಾತ್ರವಲ್ಲ ಪ್ರಪಂಚದಾದ್ಯಂತ ಆಚರಿಸ್ತಿದ್ದಾರೆ. ಹಾಗಾಗಿ ನಮ್ಮೆಲ್ಲರಿಗೆ ಈ ದೇಶದಲ್ಲೇ ಹುಟ್ಟಿ ನಡೆದಾಡಿ ವಿಚಾರವನ್ನು ಪ್ರಚುರಪಡಿಸಿದಂತಹ ಗೌತಮ ಬುದ್ಧರನ್ನು ಮತ್ತೊಮ್ಮೆ ಪರಿಚಯಿಸಿದ್ದು ಬುದ್ಧ ಆ್ಯಂಡ್ ಇಸ್ ಧಮ್ಮ, ಬುದ್ಧ ಮತ್ತು ಆತನ ಧಮ್ಮ ಎಂಬ ಕೃತಿಯ ಮೂಲಕ ಒಳ್ಳೆಯ ರೀತಿಯಿಂದ ಅದನ್ನು ಅಭ್ಯಸಿಸಿ ಅಧ್ಯಯನ ನಡೆಸಿ ನಮಗೆ ಪ್ರಚುರಪಡಿಸಿದವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮಗೆ ಹೇಗೆ ನಾವು ಬುದ್ಧರನ್ನು ಅನುಸರಿಸಿ ಸುಖ ಶಾಂತಿಯ ಕಡೆಗೆ ಹೋಗಬೇಕು ಅದನ್ನು ನಮಗೆ ಮತ್ತೊಮ್ಮೆ ಈ ಬುದ್ಧನನ್ನು ಬೆಳಕಿಗೆ ತಂದವರು, ಪ್ರಚಾರಕ್ಕೆ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೋರಿಕೊಳ್ಳುತ್ತಾ, ಈಗಾಗಲೇ ದೂರದ
ಮಯನ್ಮಾರ್ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಬಂತೇಜಿಯವರಾದರೂ ಕೂಡ ನಮ್ಮ ಜಗತ್ತಿನಲ್ಲಿ ಎಷ್ಟು ದೇಶಗಳಿವೆ, ಎಷ್ಟು ಪ್ರದೇಶಗಳಿವೆ ಅನ್ನೋದು ಮುಖ್ಯವಲ್ಲ. ಈ ಗೌತಮ ಬುದ್ಧರ ವಿಚಾರಧಾರೆಗಳು ಎಷ್ಟು ಪ್ರಸ್ತುತ ಎಂಬುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಮುಖ್ಯವಾಗುತ್ತೆ. ಯಾಕೆಂದರೆ ಅವರ ಭಾಷೆ, ಪ್ರೊನೌನ್ಸಿಯೇಷನ್ ರೀತಿ ಬೇರೆಯಾಗಿರ್ಬೋದು ನಮ್ಮ ಪೂಜ್ಯ ಬಂತೇಜಿಯವರದು. ನನಗಂತೂ ತುಂಬ ಸರಳವಾಗಿ ಅರ್ಥವಾಯಿತು. ಇಂಗ್ಲೀಷ್ ಏನು ಟಫ್ ಇಂಗ್ಲೀಷ್ ಅಲ್ಲ ಅವ್ರದ್ದು, ಭಾರಿ ಸುಲಭವಾಗಿ ಅವರು ಹೇಳಿದ್ದನ್ನು ಅಷ್ಟೇ ಸುಲಲಿತವಾಗಿ SR ಲಕ್ಷ್ಮಣ್ ಸರ್ ಅವರು ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ ಕೂಡ ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಬಂಧುಗಳೇ, ನಾವು ಅರ್ಥ ಮಾಡಿಕೊಳ್ಬೇಕಿದ್ದದು ಇಷ್ಟೇ. 2568 ವರ್ಷಗಳ ಹಿಂದೆ ಈ ಮಣ್ಣಿಗೆ ಬುದ್ಧನ ವಿಚಾರಧಾರೆಗಳು, ಬುದ್ಧನ ವಿಷಯ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯ ಪರಿಕಲ್ಪನೆ ಆವಾಗ ಎಷ್ಟು ಪ್ರಾಮುಖ್ಯತೆ ಇತ್ತು ಅಷ್ಟೇ ಪ್ರಾಮುಖ್ಯತೆ ಈ ದಿನ ಇಂದಿಗೂ ಕೂಡ ಇದೆ ಎಂಬ ಒಂದು ಸತ್ಯವನ್ನು ನಾವೆಲ್ಲರೂ ಇವತ್ತು ಅರಿತುಕೊಳ್ಬೇಕಾಗಿದೆ. ನಮಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಹೇಳುವುದಿದ್ರೆ, ನಾವು ಬುದ್ಧನ ಉಪದೇಶಗಳನ್ನು ಕೇವಲ ಒಂದು ಆಚರಣಾ ದಿನ ಅಥವಾ ಒಂದು ಸೀಮಿತ ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿ ಅಲ್ಲಿ ಮಾತ್ರ ಅದನ್ನು ನಾವು ಪ್ರೆಸೆಂಟ್ ಇದ್ದು, ನಾವು ಉಪಸ್ಥಿತರಿದ್ದು, ನಾವು ಬುದ್ಧನ ವಿಚಾರಕ್ಕೆ ಅಥವಾ ಅವರ ಉಪದೇಶಕ್ಕೆ ನಾವು ಗೌರವ ಕೊಟ್ಟಂತ ಆಗುವುದಿಲ್ಲ. ಪ್ರತಿಯೊಬ್ಬರು ಕೂಡ ಕನಿಷ್ಠ ಇಲ್ಲಿ ಸೇರಿರುವಂತಹ ಜನರು, ನಾವೆಲ್ಲರೂ ನಮ್ಮ ಮನೆಯಲ್ಲಿ ವ್ಯಕ್ತಿಯ ಜೀವನ ಅಂತ ಹೇಳಿದರೆ ಅದೊಂದು ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಅದರಲ್ಲಿ ಬೇರೆ 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 ಸಂಸ್ಕಾರಗಳಿವೆ, ಬೌದ್ಧ ಸಂಸ್ಕಾರಗಳೂ ಇವೆ. ಆ ಬೌದ್ಧ ಸಂಸ್ಕಾರಗಳನ್ನು ನಮ್ಮ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನಮ್ಮ SR ಲಕ್ಷ್ಮಣ್ ಸರ್ ಅವರು, ಧಮ್ಮಾಚಾರ್ಯವರು ತುಂಬ ಚೆನ್ನಾಗಿ ಎಲ್ಲ ಕಡೆ ಹೋಗಿ ಅವರವರದೇ ಶೈಲಿಯಲ್ಲಿ ಅಲ್ಲಿಯ ಭಾಷೆಗನುಗುಣವಾಗಿ ಆ ಧಮ್ಮದ ಕಾರ್ಯವನ್ನು ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಏನು ಮಾಡಬೇಕಂತ ಹೇಳಿದರೆ, ನಮ್ಮ ಮನೆಯಲ್ಲಾಗುವ ಒಂದು ಸಣ್ಣ ಮಗುವಿನ ಜನನದ ನಂತರದ ದಿನ ಅವರ ಏನು ನಾಮಕರಣ ಆಗಿರಬಹುದು, ಬರ್ಡೇ ಆಗಿರಬಹುದು, ಉಳಿದ ಯಾವುದೇ ಕಾರ್ಯಕ್ರಮ ಇರುವುದು, ಎಲ್ಲ ಕಾರ್ಯಕ್ರಮಗಳನ್ನು ಬೌದ್ಧ ಸಂಸ್ಕಾರದಂತೆ ಅಥವಾ ಬೌದ್ಧ ಕ್ರಮದಂತೆ, ಬುದ್ಧನ ಆಶಯದಂತೆ ಪ್ರತಿಯೊಬ್ಬರು ಕೂಡ ನಾವು ಅದನ್ನು ಪರಿಪಾಲಿಸಿದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ಈ ದೇಶದಲ್ಲಿ ಮತ್ತೊಮ್ಮೆ ಈ ಏನು ಪ್ರಬುದ್ಧ ಭಾರತದ ಕನಸು ಅಂತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರಲ್ಲ, ಅದನ್ನು ಮತ್ತೊಮ್ಮೆ ನಾವು ಮರುಕಳಿಸಿ ಪಡೀಲಿಕ್ಕೆ ಆದಷ್ಟು ಬೇಗ ಸಾಧ್ಯ ಅಂತ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಧಮ್ಮ ಅಥವಾ ಈ ಚಳುವಳಿಯ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ನಮ್ಮ ಸಂಖ್ಯೆ ಹೇಗಿದೆ ಅಂತ ಹೇಳಿದರೆ, ಧಮ್ಮದಲ್ಲಿ ಸ್ವಲ್ಪ ತುಂಬ ತೀರಾ ಕಡಿಮೆ ಇರುವಂಥದ್ದು. ಅದು ಯಾಕೆ ಅಂತ ಹೇಳಿದರೆ, ಧಮ್ಮವನ್ನು ಒಂದು ಆಚರಣೆ, ಜಸ್ಟ್ ಅದೊಂದು ಆಲ್ಟರ್ನೇಟ್ ಅಲ್ಲ, ಏನೋ ಒಂದು ಪರ್ಯಾಯ ಕ್ರಮ ಅಲ್ಲ. ಫಾರ್ ಎಕ್ಸಾಂಪಲ್, ನಾವೇನೋ ಒಂದು ನಮ್ಮ ಮನೆಯಲ್ಲಿ ಏನೋ ಒಂದು ನನ್ನ ಹಿರಿಯರು ಅವರಿಗೆ ತಿಳಿದೋ ತಿಳಿಯದೇ ಒಂದು ಆಚರಣೆಯನ್ನು ಮಾಡ್ತಿದ್ದಾರೆ, ಅದಕ್ಕೆ ಪರ್ಯಾಯ ಈ ಕ್ರಮ ಅಲ್ಲ. ಬುದ್ಧನ ಅನುಯಾಯಿಯಾಗುವುದು ಅಥವಾ ಬುದ್ಧನ ತತ್ವ ಸಂದೇಶಗಳನ್ನು ಪರಿಪಾಲಿಸುವುದಲ್ಲ. ಬುದ್ಧಿಸಮ್ ಅದು ಸಮಥಿಂಗ್ ಸ್ಪೆಷಲ್. ಅದು ಬುದ್ಧತ್ವ ಅನ್ನುವಂಥದ್ದು ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಆವರಿಸಿಕೊಂಡಿದೆ. ನೋಡಿ, ನಮ್ಮ ಬಂತೇಜಿಯವರು ಪಠಿಸಿರುವಂತಹ ಎಲ್ಲ ಪಠಣಗಳು ಅದು ಜಗತ್ತಿನಾದ್ಯಂತ, ನಾವು ಜಪಾನ್ಗೆ ಹೋಗುವ, ಶ್ರೀಲಂಕಾಕ್ಕೆ ಹೋಗುವ ಅಥವಾ ಯಾವುದೇ ರಾಷ್ಟ್ರಕ್ಕೆ, ಥೈಲ್ಯಾಂಡ್ಗೆ ಹೋಗುವ, ಎಲ್ಲಿ ಹೋದರೂ ಕೂಡ ಆ ಪಠಣಗಳು ಆ ಧಮ್ಮವನ್ನು ಅಲ್ಲಿ ಆವರಿಸಿಕೊಂಡು ಒಂದು ದೊಡ್ಡ ಸಂಖ್ಯೆಯನ್ನು ತೋರಿಸುತ್ತೆ. ನಾವು ಬೌದ್ಧರೆಂಬುದನ್ನು ತೋರಿಸುತ್ತೆ. ನಮ್ಮಲ್ಲಿ ಸಂಕುಚಿತ ಮನೋಭಾವ ಹೇಗೆ ಸೃಷ್ಟಿಯಾಗಿದೆ ಅಂತ ಹೇಳಿದರೆ, ಧಮ್ಮದ ಆಚರಣೆಗಳು ಕೇವಲ ಒಂದು ಯಾರೋ ಮುಲಾಜಿಗೋಸ್ಕರ ಅಥವಾ ನಮ್ಮ ಹಿರಿಯರು ಯಾರೋ ಹೇಳಿದರು ಅವರಿಗೆ ಬೇಸರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಧಮ್ಮವನ್ನು ಆಚರಿಸಿದರೆ ಅದರ ಪ್ರಾಪ್ತಿ ಅಂತ ಹೇಳ್ತೀವಿ, ಅದರ ನೆಮ್ಮದಿ ಅಂತ ಹೇಳ್ತೀವಿ. ಆ ನೆಮ್ಮದಿ ನಮಗೆ ಖಂಡಿತವಾಗಿ ಲಭಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದಿನನಿತ್ಯದ ಆಚಾರ ವಿಚಾರಗಳಲ್ಲಿ ನಾವು ಬುದ್ಧನನ್ನು ಅನುಸರಿಸುವುದು, ಅನುಕರಣೆ ಮಾಡುವುದು, ಆ ದಾರಿಯಲ್ಲಿ ನಡೆಯುವುದು ನಮಗೆ ತುಂಬ ಅವಶ್ಯಕತೆ ಎನಿಸುತ್ತೆ. ಯಾಕೆಂದರೆ ನಾವು ನೋಡಿರುವಂತಹ, ನಾವು ಓದಿರುವಂತಹ, ನಾವು ತಿಳ್ಕೊಳ್ತಿರುವಂತಹ ಗೌತಮ ಬುದ್ಧರು ಅವರೊಬ್ಬರು ಮನಃಶಾಸ್ತ್ರಜ್ಞರೂ ಹೌದು. ಯಾಕೆಂದರೆ ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ ಎಂಬುದನ್ನು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಗೌತಮ ಬುದ್ಧರವರು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಸೊ ಅವರೊಬ್ಬರು ಸೈಕಾಲಜಿಸ್ಟ್, ಅವರೊಬ್ಬರು ಮನಃಶಾಸ್ತ್ರಜ್ಞ, ಅವರೊಬ್ಬರು ಅರ್ಥಶಾಸ್ತ್ರಜ್ಞರೂ ಹೌದು. ಗೌತಮ ಬುದ್ಧರು ಒಬ್ಬ ಅರ್ಥಶಾಸ್ತ್ರಜ್ಞರೂ ಹೌದು. ಹೇಗಂತೇಳಿದರೆ, ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಅವನಿಗೆ ಬದುಕಲಿಕ್ಕೆ ಕನಿಷ್ಠ ಆಹಾರ, ಅವನ ಬದುಕಿಗೆ ರುಚಿಕರವಾದ ಮತ್ತು ಅವನಿಗೆ ಇಷ್ಟವಾದ ಆಹಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಅವನು ಬಳಕೆ ಮಾಡಬೇಕು, ಕನಿಷ್ಠ ಆಹಾರ. ಮಿಕ್ಕಿದೆಲ್ಲವನ್ನು, ಎಲ್ಲ ಸಂಪತ್ತನ್ನು ತಾನು ಒಟ್ಟು ಸೇರಿಸಿಕೊಂಡು ಸಂಗ್ರಹಿಸಿಕೊಂಡು ಇಡುವಂತಿಲ್ಲ.
ಅಂದರೆ ಈ ದೇಶದ ಅಥವಾ ಈ ಮಣ್ಣಿನ ಈ ಪ್ರದೇಶದ ಸಂಪತ್ತು ಏನಿದೆಯೋ ಇದು ಎಲ್ಲರಿಗೆ ಹಂಚಿ ಹೋಗಬೇಕು. ಬರೀ ಒಬ್ಬನ ಹತ್ರ ನಾನೊಬ್ಬ ಸಮರ್ಥ, ನನ್ನ ಹತ್ರ ತುಂಬ ಶಕ್ತಿ ಇದೆ ಅಂತ ಹೇಳಿ ನಾನೇ ಅದನ್ನು ಸಂಗ್ರಹಿಸಿಟ್ಟುಕೊಳ್ಳೋದಲ್ಲ. ನನ್ನ ಬಾಳಿ ಬದುಕಲು, ನನಗೆ ಬದುಕಲು ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಪತ್ತು ನಾನು ಹೊಂದಿರಬೇಕು, ಅಷ್ಟನ್ನು ಮಾತ್ರ ಇಟ್ಕೊಳ್ಬೇಕು ಅನ್ನುವ ಮೂಲಕ ಗೌತಮ ಬುದ್ಧರು ಒಬ್ಬರು ಅರ್ಥಶಾಸ್ತ್ರಜ್ಞರು ಹೌದು, ಗೌತಮ ಬುದ್ಧರು ಒಬ್ಬರು ರಾಜ್ಯಶಾಸ್ತ್ರಜ್ಞರೂ ಹೌದು. ಯಾಕೆಂದರೆ ಧಮ್ಮದಲ್ಲಿ ರಾಜನಿಗೆ ಅಥವಾ ಆಡಳಿತಗಾರನಿಗೆ ತುಂಬ ಎತ್ತರದ ಜಾಗವನ್ನು ತೋರಿಸ್ತಾರೆ. ಆ ಎತ್ತರದ ಜಾಗ ಅಂತ ಹೇಳಿದರೆ ಬಿಕ್ಕುಗಳು ಕೂರುವಂತಹ, ಬಂತೇಜಿಗಳು ಕೂರುವಂತಹ ಜಾಗದಿಂದ ಮೇಲೆ ಅಲ್ಲ. ಅಂದರೆ ಆ ರಾಜನಾದವ ಒಳ್ಳೆಯ ರಾಜಧಮ್ಮವನ್ನು ಪಾಲಿಸಬೇಕು. ಏನು ರಾಜಧಮ್ಮ ಅಂತ ಹೇಳಿದರೆ ಸತ್ಯ ಧಮ್ಮದ ಹಾದಿಯಲ್ಲಿ ನಡಿಬೇಕು. ಒಬ್ಬ ನ್ಯಾಯ ನಿರ್ಧಾರ ಮಾಡುವಾಗ, ಯಾವುದೇ ಒಂದು ವಿಚಾರದ ಬಗ್ಗೆ ನ್ಯಾಯ ನಿರ್ಧಾರ ಮಾಡುವಾಗ ಯಾವುದೇ ಪಕ್ಷಪಾತ ಧೋರಣೆಯನ್ನು ಮಾಡದೆ ತುಂಬ ಸ್ಪಷ್ಟವಾಗಿ ಅಲ್ಲಿ ಯಾರಿಗೆ ಜೆನ್ಯೂನಾಗಿ ನೈಜವಾಗಿ ಯಾರಿಗೆ ಅನ್ಯಾಯವಾಗಿದೆಯೋ ಅವನಿಗೆ ನ್ಯಾಯ ಕೊಡಿಸುವಂತಹ ಮನೋವೃತ್ತಿಯನ್ನು ಉಳ್ಳವನೇ ನೈಜ ರಾಜನಾಗ್ತಾನೆ. ಸೊ ಅಲ್ಲಿ ಡೆಮೊಕ್ರೆಟಿಕ್ ವೇ, ಅಲ್ಲಿ ತುಂಬ ಪ್ರಜಾಪ್ರಭುತ್ವ ತತ್ವವನ್ನು ಗೌತಮ ಬುದ್ಧರು ಪರಿಪಾಲಿಸುವಂಥದ್ದು. ಸೊ ಇಲ್ಲಿ ಗೌತಮ ಬುದ್ಧರು ಒಬ್ಬ ಮನಃಶಾಸ್ತ್ರಜ್ಞರೂ ಹೌದು, ಅವರೊಬ್ಬರು ರಾಜಶಾಸ್ತ್ರಜ್ಞರೂ ಹೌದು, ಹಾಗೆ ಅವರೊಬ್ಬರು ಅರ್ಥಶಾಸ್ತ್ರಜ್ಞರೂ ಹೌದು. ಇದನ್ನು ನಾವು ಹೇಗೆ ಫ್ಯೂಚರಲ್ಲಿ ಫಾಲೋ ಮಾಡ್ಬೋದು ಅಂತ ಹೇಳಿದರೆ, ನಾವು ಮಾಡುವಂತಹ ಕೆಲಸಗಳು, ನಾವು ಬದುಕುವಂತಹ ಸುತ್ತಮುತ್ತಲ ಪ್ರದೇಶ, ನಮ್ಮ ಮನೆ, ನಮ್ಮ ಮಠಗಳು ಏನೇ ಇರಲಿ, ಆ ಏನಿದ್ರು ಕೂಡ ಅಲ್ಲೆಲ್ಲವೂ ಕೂಡ ನಾವು ಬೌದ್ಧರು ಅಂತ ತೋರಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಏನು ದಮ್ಮದ ಶಾಲು ಹಾಕ್ಕೊಳ್ಬೇಕಾಗಿಲ್ಲ, ಫ್ಲ್ಯಾಗನ್ನು ಎತ್ತಿ ಹಿಡಿಬೇಕಾಗಿಲ್ಲ, ಅಥವಾ ಪ್ರತಿದಿನ ಬರೀ ನಾವು ಬುದ್ಧನ ಪಠಣವನ್ನು ಮಾಡಿಕೊಂಡೇ ಇರಬೇಕಾಗಿಲ್ಲ. ನಾವು ನಡೆಯುವಂತಹ ಹಾದಿ, ನಾವು ಮಾತನಾಡುವಂತಹ ಮಾತು, ನಾವು ಇನ್ನೊಬ್ಬರಿಗೆ ಕೊಡುವಂತಹ ಗೌರವ, ನಮ್ಮ ಸನ್ನಡತೆ, ಇದೆಲ್ಲವೂ ಕೂಡ ಧಮ್ಮದ ಒಳಗಡೆ ಇದ್ದರೆ, ಧಮ್ಮದ ಹಾದಿಯಲ್ಲಿದ್ದರೆ ನಾವು ಖಂಡಿತವಾಗಿ ಸ್ಪೆಷಲ್ ಆಗಿ ಕಾಣಿಸ್ತೀವಿ. ನೋಡಿ, ಯುವಕರು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಾನು ಕಾನ್ಸಂಟ್ರೇಟ್ ಮಾಡೋದು ಬರೀ ಒಂದು ವರ್ಗವನ್ನಲ್ಲ ಇಂಡಿಯಾದ್ದು, ಜನರಲ್ ಆಗಿ ಹೇಳುವಂಥದ್ದು. ಯುವಕರು ನಿಜಕ್ಕೂ ಮೊರಾಲಿಟಿಯನ್ನು, ನೈತಿಕತೆಯನ್ನು ಒಳ್ಳೆಯ ರೀತಿಯಿಂದ ಕಲಿತು ಒಂದು ಇಷ್ಟು ಪ್ರಾಯದವರೆಗೆ ಅವರು ಅಧ್ಯಯನಶೀಲರಾಗಿರಬೇಕು. ಅಧ್ಯಯನಶೀಲರಾದ ಮೇಲೆ ಅವರೊಂದು ವೃತ್ತಿಯನ್ನು, ತನಗೆ ಇಷ್ಟವಾದ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಂದು ರಾಷ್ಟ್ರದ ಸಂಪತ್ತಾಗಬೇಕು ಅವರು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಯುವ ಜನತೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಹೇಳಿದರೆ, ಯಾವುದು ಮಾಡಬಾರ್ದು, ಯಾವುದು ಆಗಬಾರ್ದು ಅದರ ಹಿಂದೆ ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಏನದು? ಮದ್ಯಪಾನವನ್ನು ಸೇವನೆ ಮಾಡುವಂಥದ್ದು, ಡ್ರಗ್ಸ್, ಏನು ಮಾದಕ ವ್ಯಸನಿಗಳಾಗುವಂಥದ್ದು, ಮಾದಕ ವಸ್ತುಗಳಂತ ಹೇಳ್ತೀವಿ, ಅದನ್ನು ಬಳಕೆ ಮಾಡುವಂಥದ್ದು, ಅಥವಾ ಏನಂದರೆ ಈ ಕೊಲೆ, ಸುಲಿಗೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿ ತನ್ನ ನೈತಿಕತೆಯನ್ನೇ ತನ್ನಿಂದಲೇ ನೈತಿಕತೆ ಕುಸಿಯುವಂತೆ ಮಾಡಿಕೊಳ್ಳುವಂಥದ್ದು. ಸೊ ಇಂತಹ ಯುವ ಜನತೆಯಿಂದ ಈ ರಾಷ್ಟ್ರವಾಗಲಿ, ಈ ಸಮಾಜವಾಗಲಿ ಏನನ್ನೂ ಬಯಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾವು ಸಣ್ಣ ಪ್ರಾಯದಿಂದಲೇ, ಈಗ ಇವತ್ತು ಒಂದು 3-4 ಜನ ಮಕ್ಕಳಿಗೆ ಪೂಜ್ಯ ಬಂತೇಜಿಯವರು ಅಕ್ಷರಾಭ್ಯಾಸ ಮಾಡಿಸಿದರು, ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರು ಧಮ್ಮದ ಆಧಾರದ ಹೆಸರಿನಲ್ಲಿ. ಅವರ ಮುಂದಿನ ಭವಿಷ್ಯ ಹೇಗೆ ನಡಿಬೇಕಂತ ಹೇಳಿದ್ರೆ, ಅವರಿಗೆಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ತಗೊಂಡಂತಹ ಅಷ್ಟು ಮಕ್ಕಳಿಗೆ ಕೂಡ ಬೇರೆ ಏನು ಕಾಣಬಾರ್ದು. ಅವರಿಗೆ ಈ ಜಗತ್ತು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸರ್ವರು ಸಕಲ ಜೀವಿಗಳಿಗೂ ಒಳಿತಾಗಬೇಕು, ನನ್ನಿಂದ ಆಗುವಷ್ಟು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ನಾನು ಕರಪ್ಟ್ ಆಗಬಾರ್ದು, ನಾನು ಭ್ರಷ್ಟಾಚಾರ ಮಾಡಬಾರ್ದು, ನಾನು ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರ್ದು, ನಾನು ಹಿರಿಯರಿಗೆ ಕಡ್ಡಾಯವಾಗಿ ಗೌರವವನ್ನು ಕೊಡಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬೇಕು ಎಂಬುದಾಗಿ ಅವರಿಂದ ಅವರೇ ಕಲ್ತ್ಕೊಂಡು ಆ ರೀತಿ ಬೆಳೆದಂತಹ ಮಕ್ಕಳು ಖಂಡಿತವಾಗಿ ಮುಂದೆ ಒಂದು ದಿನ ಅವರು ಬೋಧಿಸತ್ವರಾಗಿ ಖಂಡಿತ ಈ ಮಣ್ಣಿನಲ್ಲಿ ನಡೆದಾಡಲಿಕ್ಕೆ ಸಾಧ್ಯ ಉಂಟು. ಅವರನ್ನು ನಾವು ಬೆಳೆಸುವ ರೀತಿಯಲ್ಲಿ ಇರುವಂಥದ್ದು. ನಾವು ಹೇಳ್ತೀವಲ್ಲ, ಮಕ್ಕಳು ಒಂದು ಸರ್ಟೈನ್ ಏಜ್ವರೆಗೆ ಮತ್ತೆ ಅವರು ನಮ್ಮ ಮಾತು ಕೇಳಲ್ಲ ಅಂತ ಇಲ್ಲ. ಇದನ್ನೇ ನಾವು ಮಕ್ಕಳು ಕೇಳಲ್ಲ ಅಂತ ಬಿಟ್ಟರೆ ಇಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯನ್ನು ಆವರಿಸಿರುವಂತಹ ಈ ಬುದ್ಧತ್ವ ಅಥವಾ ಈ ಸಮಾನತಾವಾದ ಏನುಂಟ ಅದು ಅವನತ್ಯತ್ತ ಹೋಗುವುದು ಖಂಡಿತ. ಯಾಕಂದರೆ ಅದನ್ನು ಎತ್ತಿ ಹಿಡಿಬೇಕಾದವರು, ಅದನ್ನು ಬೆಳೆಸಬೇಕಾದವರು ಯುವ ಜನತೆ ಸರಿಯಾಗಿ ಆ ಸಚ್ಚಾರಿತ್ರ್ಯದ ಒಳ್ಳೆಯ ಮಾರ್ಗದಲ್ಲಿ ನಡೆಯದೇ ಇದ್ದರೆ ಅದು ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಮುಂದುವರಿಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯುವ ಜನತೆಗೆ ಸಣ್ಣ ಮಕ್ಕಳಿಂದಲೇ ಏನು ಸಣ್ಣ ಬಾಲ್ಯ ಅಂತ ಹೇಳ್ತೀವಲ್ಲ, ಆ ಬಾಲ್ಯದಲ್ಲೇ ಧಮ್ಮಕ್ಕೆ ಸಂಬಂಧಿಸಿದ ತುಂಬ ಆಚಾರಗಳಿವೆ. ನಮ್ಮ SR ಲಕ್ಷ್ಮಣ್ ಸರ್ ಅವರು ಅನೇಕ ಕ್ಯಾಂಪನ್ನು ಮಾಡಿದ್ದಾರೆ. ಧಮ್ಮಕ್ಕೆ ಸಂಬಂಧಿಸಿದ ಮೆಡಿಟೇಷನ್ ಕ್ಯಾಂಪ್ ಆಗಿರ್ಬೋದು, ಬೇರೆ ಬೇರೆ ಕ್ಯಾಂಪ್ ಆಗಿರ್ಬೋದು.
ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಧಮ್ಮವನ್ನು ಆಗಲೇ ಹೇಳಿದೆ ನಾನು, ಒಂದು ಪರ್ಯಾಯವಾಗಿ ತಗೊಳ್ಬಾರ್ದು. ಫಾರ್ ಎಕ್ಸಾಂಪಲ್, ನನ್ನ ಮನೆಯಲ್ಲಿ ಏನೋ ಒಂದು ಪೂಜೆ ಮಾಡ್ತಿದ್ದಾರೆ, ಅದಕ್ಕೆ ಪರ್ಯಾಯ ಈ ಧಮ್ಮ ಅಂತ ತಗೊಳ್ಬಾರ್ದು. ಧಮ್ಮ ಒಂದು ಸೈನ್ಸ್, ಅದೊಂದು ವಿಜ್ಞಾನ. ಅದನ್ನು ಪ್ರತಿಯೊಬ್ಬನು ಪ್ರಯೋಗಾಲಯದಲ್ಲಿ ಒರೆಕಲ್ಲಿಗೆ ಹಚ್ಚಿ ನೋಡ್ಬೋದು. ಅದಕ್ಕೆ ಏನು, ಅದು ಅಂತೆ ಕಂತೆಗಳಿಲ್ಲ, ಸುಣ್ಣ ಬಣ್ಣಗಳಿಲ್ಲ. ಅದು ತುಂಬ ತಥಾಗತ ಅಂತ ಗೌತಮ ಬುದ್ಧರ ಇನ್ನೊಂದು ಬಿರುದಿದೆ, ತಥಾಗತ. ಏನು ತಥಾಗತ ಅಂತ ಹೇಳಿದರೆ, ತಥಾಗತ ಯಥಾಸ್ಥಿತಿ, ಆ್ಯಸ್ ಇಟ್ ಈಸ್. ಬುದ್ಧರು, ಗೌತಮ ಬುದ್ಧರು ಏನನ್ನ ಬೋಧಿಸಿದ್ರು ಅದನ್ನೇ ಪಾಲಿಸಿದ್ರು, ಏನನ್ನ ಪಾಲಿಸಿದ್ರು ಅದನ್ನೇ ಬೋಧಿಸಿದ್ರು. ತಥಾಗತ ಯಥಾಸ್ಥಿತಿ, ಅದಕ್ಕೆ ಏನು ಸುಣ್ಣ ಬಣ್ಣ ಇಲ್ಲ, ಅಥವಾ ಅದನ್ನು ಅಲಂಕಾರಿಕವಾಗಿ ಮಾತನಾಡುವ ಅನಿವಾರ್ಯತೆಯೇ ಇಲ್ಲ, ಅಷ್ಟು ಸ್ಪಷ್ಟವಾಗಿದೆ. ಸೊ ಬುದ್ಧರ ವಿಚಾರಗಳು ಅಷ್ಟು ಸೈಂಟಿಫಿಕ್ ಆಗಿರುವಾಗ ಇಡೀ ಜಗತ್ತು ಅದನ್ನು ಎಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿತ್ತು ನೋಡಿ. ದುರಂತ ಅಂತ ಹೇಳಿದರೆ, ಇಂಡಿಯಾದಲ್ಲಿ ಅಳಿದುಳಿದಂತಹ ಕೆಲವು ಮನೋಸ್ಥಿತಿ ಇದೆಯಲ್ಲ, ಆ ಮನೋಸ್ಥಿತಿ ಬುದ್ಧನ ನಂತರ ಕೂಡ ನಿಮಗೆ ಗೊತ್ತಿರಬಹುದು. ಕ್ರಿಸ್ತವ ಪೂರ್ವ 180 ಪುಷ್ಯಮಿತ್ರ ಶೃಂಗನ ಇತಿಹಾಸದಲ್ಲಿ ನೀವು ಕೇಳಿರ್ಬೋದು. ಆ ಪುಷ್ಯಮಿತ್ರ ಶೃಂಗನ ಒಂದು ಮೋಸದ ಕುತಂತ್ರಕ್ಕೆ ಬಲಿಯಾಗಿ ಹೇಗೆ ಮುಂದಿನ ಕಾಲಘಟ್ಟದಲ್ಲಿ ಬೌದ್ಧ ಧಮ್ಮ ಇಂಡಿಯಾದಲ್ಲಿ ಅವನತಿಯನ್ನು ಪಡೆಯಿತು. ಒಂದು ಕಾಲದಲ್ಲಿ ಇಡೀ ಒಂದು ತುಂಬ ಸಾಮ್ರಾಜ್ಯವು ಸುವರ್ಣ ಯುಗದಲ್ಲಿ ಇದ್ದಂತಹ ಈ ಭಾರತ ಹೇಗೆ ಅವನತಿಯನ್ನು ಕಂಡಿತ್ತು. ಸೊ ಒಂದು ಕಡೆಯಿಂದ ರಾಜಧರ್ಮದ ರಾಜನ ಆಶ್ರಯವೂ ಧಮ್ಮಕ್ಕೂ ಬೇಕು, ಆ ಜನತೆಯಲ್ಲಿ ಪರಿಪಾಲನೆಯೂ ಬೇಕು, ಸ್ಪಷ್ಟ ಒಳ್ಳೆಯ ನೈತಿಕ ಮೌಲ್ಯಗಳು ಬೇಕು. ನಾವು ನೈತಿಕ ಮೌಲ್ಯವನ್ನು ಈಗಿನ ಆಧುನಿಕ ಭಾಷೆಯಲ್ಲಿ ಗುಡ್ ಲೀಡರ್ಶಿಪ್ ಅಂತ ಕರಿಬೋದು, ಒಳ್ಳೆ ಲೀಡರ್ಶಿಪ್ ಅಂತ ಕರಿಬೋದು. ಆ ಒಳ್ಳೆ ಲೀಡರ್ಶಿಪ್ ಅನ್ನೋದು ಬರುವುದು ಹೇಗೆ ಅಂತ ಹೇಳಿದರೆ, ಲೀಡರ್ ಅಂದರೆ ಎಲ್ಲರೂ ಹೇಳ್ತಾರೆ ನಾನು ಲೀಡರ್ ಅಂತ. ಲೀಡರ್ ಅಂದರೆ ಮಾಸ್ ಹೇಳಬೇಕು, ಮಾಬ್ ಹೇಳಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿಯಾದರೂ ಅವರ ಬರಹ ಅಥವಾ ಭಾಷಣಗಳಲ್ಲಿ ಎಲ್ಲಿಯಾದರೂ ಇದೆಯಾ ನಾನೊಬ್ಬ, ಅವರನ್ನೇ ಅವರು ಏನು ಹೊಗಳಿಕೊಂಡದು ನಾನೊಬ್ಬ ನಾಯಕ ಅಂತ? ಇಲ್ಲ. ಜಗತ್ತು, ಈ ದೇಶ ಅವರನ್ನು ಇಡೀ ವಂಚನೆಗೊಳಗಾದ, ಶೋಷಣೆಗೊಳಗಾದ ಸಮಾಜದ ನಾಯಕ, ಭಾರತದ ನಾಯಕ, ವಿಶ್ವ ಮಾನವ ಅಂತ ಜಗತ್ತೇ ಕೊಂಡಾಡಿತವರನ್ನು. ಅದು ಅವರ ಕ್ಯಾರೆಕ್ಟರ್, ಅದು ಅವರ ಏನು ಅವರು ಬದುಕಿನಲ್ಲಿ ಮೈಗೂಡಿಸಿಕೊಂಡಂತಹ ವಿಚಾರ. ಬಂಧುಗಳೇ, ಎಲ್ರಿಗೂ ಗೊತ್ತಿರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ಆ ಕಾಲದಲ್ಲಿ ಅವರ ಕ್ಯಾರೆಕ್ಟರನ್ನು ಮುಗಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾಶ ಮಾಡಬೇಕಂತ ಹೇಳಿದರೆ ಫಿಸಿಕಲಿ ಆಗಿ ಅವರನ್ನು ನಾಶ ಮಾಡಬೇಕಂತಲ್ಲ, ಅವರ ಕ್ಯಾರೆಕ್ಟರನ್ನು ಕೊಲ್ಲಬೇಕು, ನಾಶ ಮಾಡಬೇಕಂತ ಹೇಳಿ ತುಂಬ ಜನ ಹಾತೊರೀತಾ ಇದ್ದರು. ಆದರೆ ವಿಶೇಷವಾಗಿ ಮಾಧ್ಯಮಗಳು ಪ್ರತಿ ಕ್ಷಣಕ್ಕೂ ಹುಡುಕಾಡ್ತಿದ್ದವು. ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕೆಟ್ಟ ನಡತೆ ಅಥವಾ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದೀವಲ್ಲ, ಎಲ್ಲಿ ಇದೆ ಅಂತ ಕಾಯ್ತಾ ಇದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಜೀವಮಾನವನ್ನು ತಗೊಂಡ್ರೆ ಒಂದೇ ಒಂದು ಕಪ್ಪು ಚುಕ್ಕೆ ಅವರಲ್ಲಿ ಇಲ್ಲ. ಹಾಗಾವಿಯನ್ನು, ಆ ದೊಡ್ಡ ವ್ಯಕ್ತಿತ್ವವನ್ನು ಯಾರಿಂದಲೂ ಏನು ಮಾಡೋಕ್ಕಾಗಿಲ್ಲ. ಅದು ಈ ಏನು ನಮ್ಮ ಈ ಒಟ್ಟು ಖಂಡದಲ್ಲಿ ಸೂರ್ಯ ಚಂದ್ರರಿರುವಷ್ಟು ದಿನವು ಅಂಬೇಡ್ಕರ್ ಸಿದ್ಧಾಂತ, ಬುದ್ಧನ ಸಿದ್ಧಾಂತ ಈ ಭೂಮಿಯಲ್ಲಿ ಶಾಶ್ವತವಾಗಿರುತ್ತವೆ. ನಾವು ಮಾಡಬೇಕಿದ್ದದ್ದು ಇಷ್ಟೇ ಬಂಧುಗಳೇ, ಸರಳವಾಗಿ ಇಲ್ಲಿ ಸೇರಿರುವಂತಹ ಇಷ್ಟು ಜನ ನಮ್ಮ ಮನೆಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ನಮಗೆ ನಾವೇ ಸ್ವಯಂ ಆಗಿ ನಿರ್ಧಾರ ತಗೊಂಡು ನಾವು ಯಾವ ದಾರಿಯಲ್ಲಿ ನಡಿಬೇಕು ಎಂಬ ನಿರ್ಧಾರಗಳನ್ನು ತಗೊಂಡಲ್ಲಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಒಂದು ಒಳ್ಳೆಯ ಉತ್ತಮ ಒಂದು ಆದರ್ಶ ಸಮಾಜವನ್ನು ನಮಗೆ ಮುಂದುವರಿಸಲಿಕ್ಕೆ, ಆದರ್ಶ ಸಮಾಜದಲ್ಲಿ ಬೆಳೆದು ಇತರರು ಅದೇ ರೀತಿ ಬೆಳೆಯಲಿಕ್ಕೆ ಪ್ರೇರಣೆ ಕೊಡಲಿಕ್ಕೆ ಸಾಧ್ಯ. ಪೂಜ್ಯ ಬಂತೇಜಿಯವರು ಎಕ್ಸ್ಪ್ಲೇನ್ ಮಾಡಿದಂತಹ ವಿಷಯಗಳಲ್ಲಿ ಲಕ್ಷ್ಮಣ್ ಸರ್ ಅವರು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು. ಕೋವಿಡ್-19 ಬಗ್ಗೆ ನೋಡಿ. ಕೋವಿಡ್-19 ಆ ಸಂದರ್ಭದಲ್ಲಿ ಆ ಕೋವಿಡ್-19 ಕಂಟ್ರೋಲ್ ಮಾಡೋದು ಹೇಗೆ ಅಂತ ಜಗತ್ತು ಒಂದು ಕಡೆಯಿಂದ ವ್ಯಾಕ್ಸಿನನ್ನು ಹುಡುಕ್ತಾ ಇರುವಂಥದ್ದನ್ನು ನೋಡಿದ್ದೀವಿ. ಬಹುಶಃ ಎಲ್ಲರೂ ಎಜುಕೇಟೆಡ್ ಅದು ಥಿಂಕ್ ಮಾಡ್ತಿದ್ರು, ಯಾರಾದರೂ ಒಮ್ಮೆ ವ್ಯಾಕ್ಸಿನ್ ಹುಡುಕ್ಲಿಯಪ್ಪ, ಎಲ್ಲರೂ ಸತ್ತೋಗ್ತೀವಿ ಅಂತ. ಪೂಜ್ಯ ಬಂತೇಜಿ ಅವರು ಅದನ್ನು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ಅಂತ ಹೇಳಿದರೆ, ಆ 2500 ವರ್ಷಗಳ ಹಿಂದೆಯೇ ಗೌತಮ ಬುದ್ಧರು ತನ್ನ ವಿಚಾರ ಸಿದ್ಧಾಂತದಲ್ಲಿ ಏನು ನಿಸರ್ಗಕ್ಕೆ ವಿರುದ್ಧವಾದ ಕ್ರಿಯೆ ಅಂತ ಕರಿತೀವಿ, ಅವರು ಹೋಮೋಸೆಕ್ಷುವಲ್ ಅಂತ ಒಂದು ವರ್ಡನ್ನು ಬಳಕೆ ಮಾಡಿದರು. ನಿಸರ್ಗಕ್ಕೆ ವಿರುದ್ಧವಾದಂತಹ ಕ್ರಿಯೆ, ಆ ನಿಸರ್ಗಕ್ಕೆ ವಿರುದ್ಧವಾದ ಕ್ರಿಯೆಗಳ ಬಗ್ಗೆ ಅವತ್ತೇ ಗೌತಮ ಬುದ್ಧರು ತನ್ನ ವಿಚಾರವನ್ನು ಸಾರಿದ್ದಾರೆ. ಸೊ ಅದರ ಫಲವೇನಾಗಿದೆ, ಅವರ ವಿಚಾರವನ್ನು, ಅವರ ದಾರಿಯಲ್ಲಿ ಯುವ ಜನತೆ ಮುನ್ನಡೆಯದ ಕಾರಣಕ್ಕಾಗಿ ಇಂತಹ ಸಾಂಕ್ರಾಮಿಕ ರೋಗಗಳು ಬರಲಿಕ್ಕೆ ಕಾರಣವಾಯಿತು. ಅದರ ಜೊತೆಗೆ ಅಷ್ಟೊಂದು ಅಂಶಗಳು, ಅಷ್ಟೊಂದು ದೂರದೃಷ್ಟಿಯ ವಿಷಯಗಳು ಬುದ್ಧಿಸಮಲ್ಲಿ ಇದ್ದದಕ್ಕೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತ್ರಿಪಿಟಕವನ್ನು ಭಾರಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನಲೈಸ್ ಮಾಡಿ, ಇಲ್ಲಿ ಪಂಚಶೀಲ ಅಷ್ಟಾಂಗ ಮಾರ್ಗಗಳು ಇದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆ ತಗೊಳ್ಳುವಂತಹ ಸಂದರ್ಭದಲ್ಲಿ 22 ಸೂತ್ರಗಳನ್ನು ಮೈಗೂಡಿಸಿಕೊಂಡ್ರು ಅಂತ ಹೇಳುವಂಥದ್ದು. ಸೊ ಆ 22 ಸೂತ್ರಗಳು ನಂಬಿಕೆಗಳಿಗೆ ವ್ಯತಿರಿಕ್ತವಾಗಿ ಕಾಣಬಹುದು. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದೊಂದು ನಂಬಿಕೆಗಳ ಸುತ್ತ ತೇಲಾಡ್ತಾ ಇದ್ದೀವಿ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಒಂದೊಂದು ನಂಬಿಕೆಯನ್ನು ಮೈಗೂಡಿಸ್ಕೊಂಡು ಬಂದಿದ್ದೀವಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 22 ರೂಲ್ಸ್ ಏನಿದೆ ಅದನ್ನು ಓದುವಾಗ ತುಂಬ ಅಂಬೇಡ್ಕರ್ ಒಂಥರ ನಮಗೆ ವಿಲನ್ ಥರ ಕಂಡರೂ ಕಾಣಬಹುದು, ಕಾರಣ ಇದೆ. ಆದರೆ ಬಾಬಾ ಸಾಹೇಬರನ್ನ, ಗೌತಮ ಬುದ್ಧರನ್ನ ನೀವು ಅರ್ಥ ಮಾಡಿಕೊಳ್ಬೇಕಿದ್ರೆ ಗೌತಮ ಬುದ್ಧರ ವಿಚಾರಧಾರೆಗಳನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳೇಬೇಕು, ಓದಲೇಬೇಕು. ಬುದ್ಧರನ್ನು ನೀವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಬುದ್ಧರ ಆಶಯವೇನಿದೆ, ಬುದ್ಧರ ವಿಚಾರಧಾರೆ ಏನಿದೆ, ಅವರು ಏನನ್ನು ಬೋಧಿಸಿದ್ರು ಈ ಜಗತ್ತಿಗೆ ಎಂಬ ವಿಷಯವನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಕೆಲವು ವಿಷಯಗಳನ್ನು ತಿಳ್ಕೊಂಡು ಕೆಲವು ಪುಸ್ತಕಗಳನ್ನು ಸ್ಟಡಿ ಮಾಡಿ ನಾವು ಬುದ್ಧನನ್ನು ಫಾಲೋ ಮಾಡ್ತೀವಿ, ಬಾಬಾ ಸಾಹೇಬರಂತೆ ಅವರ ದಾರಿಯಲ್ಲಿ ನಡೀತೀವಿ ಅಂತ ಹೇಳಿದರೆ ಖಂಡಿತವಾಗಿ ಅದು ಕಷ್ಟ ಸಾಧ್ಯ. ಬಂಧುಗಳೇ, ನಮಗೆ ಆಗದ್ದು ಏನೂ ಇಲ್ಲ, ಆಗದ್ದು ಏನಿಲ್ಲ. ಒಂದು ಸ್ಟೆಪ್ ಮುಂದುವರಿದು ಒಂದು ಮಾತನ್ನು ಹೇಳ್ತೀನಿ, ಅದು ಎಷ್ಟು ಸೂಕ್ತ ಈ ಸಂದರ್ಭದಲ್ಲಿ ಅಂತ ಗೊತ್ತಿಲ್ಲ. ಪೂಜ್ಯ ಬಂತೇಜಿಯವರ ಉಪಸ್ಥಿತಿಯಲ್ಲಿ ಏನು ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ಫ್ಲ್ಯಾಗ್ ಹಿಡಿದು ದಮ್ಮದ ಶಾಲ್ ಹಾಕ್ಕೊಂಡು ಇರುವಂತಹ ಉಪಾಸಕಿಯರು ಬುದ್ಧಿಸ್ಟ್ ವರ್ಗ ಒಂದು, ಧಮ್ಮವನ್ನು ಪ್ರಚಾರ ಮಾಡುವ ಸನ್ಮಾರ್ಗದಲ್ಲಿ ನಡೆಯುವಂತಹ, ಮಧ್ಯಮ ಮಾರ್ಗದಲ್ಲಿ ನಡೆಯುವಂತಹ ವರ್ಗ ಒಂದು. ಅವರೆಲ್ಲರನ್ನ ಮೀರಿ ಈ ದೇಶದಲ್ಲಿ ಒಬ್ಬ ಒಳ್ಳೆಯ ಅಣುವಿಜ್ಞಾನಿ ಸೈಂಟಿಸ್ಟ್ ಒಬ್ಬರು ಇದ್ದರು, ಅವರು ದಾದಾ ಸಾಹೇಬ್ ಕಾನ್ಶ್ರಮ್ ಅಂತ. ಅವರ ರಾಜಕೀಯ ವಿಶ್ಲೇಷಣೆಯನ್ನು ಒಂದು ಕಡೆ ಇಡಿ, ಅವರೊಂದು ವ್ಯಕ್ತಿತ್ವವನ್ನು ನೋಡಿ. ಆ ದಾದಾ ಸಾಹೇಬ್ ಕಾನ್ಶ್ರಮ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಅವರೊಂದು ಪುಸ್ತಕವನ್ನು ನಾನು ಓದಿದ್ದೀನಿ. ಅವರು ಬಹುಶಃ ಅವರ ವೃತ್ತಿಯಲ್ಲಿ ಆಗಿರಬಹುದು, ವೃತ್ತಿಯನ್ನು ರಾಜೀನಾಮೆ ಕೊಟ್ಟು ಆಮೇಲೆ ಈ ಸೊಸೈಟಿಯಲ್ಲಿ ಒಂದು ರೀತಿಯ ಸಮಾನತೆಯ ಕೆಲಸವನ್ನು ಮಾಡ್ತೇನೆ, ಜನರ ನಡುವೆ ಜಾಗೃತಿಯನ್ನು ಮೂಡಿಸ್ತೇನೆ ಅಂತ ಬರುವಾಗಲೂ ಕೂಡ ಎಲ್ಲೂ ಕೂಡ ಆ ಕಾನ್ಶ್ರಾಮ್ ಎಂಬಂತಹ ಒಬ್ಬ ವ್ಯಕ್ತಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆಗಳಿಲ್ಲ, ಯಾವುದೇ ಒಂದು ಏನು ಅಲ್ಲಿ ಕಿತ್ತಾಕುವಂಥ ಯಾವುದೇ ಅಂಶಗಳಿಲ್ಲ. ಸೊ ನನಗನ್ನಿಸುತ್ತೋ ಈ ಬಿಕ್ಕುಗಳು ಅಂತ ಚಿವರ ವಸ್ತ್ರಗಳನ್ನು ಹಾಕಿರುವಂತಹ ಒಂದು ವರ್ಗಗಳ ನಡುವೆ ಈ ಮನುಷ್ಯನು ಹಾಗೆ ಕಾಣ್ತಾರಲ್ಲ ಅಂತ. ಆ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಫಾಲೋ ಮಾಡ್ತಾರೆ, ಆ ಕಡೆ ಬುದ್ಧನ ತತ್ವದ ಅಂತೆ ನಡೀತಾರೆ. ಇನ್ನೇನು ಬೇಕು ಈ ರಾಷ್ಟ್ರದಲ್ಲಿ? ಇಂತಹ ವೈವಿಧ್ಯತೆಯುಳ್ಳಂತಹ ಭಾರತದಂತಹ ರಾಷ್ಟ್ರದಲ್ಲಿ ಬುದ್ಧರ ಸಂದೇಶವನ್ನು, ಬುದ್ಧರ ಆಶಯಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಿಮ ನಿಲುವುಗಳನ್ನು ಮುಂದೆ ಕೊಂಡೊಯ್ಯುವಲ್ಲಿ ಈ ಮನುಷ್ಯ ಕಾನ್ಶ್ರಮ್ ಎಂಬ ವ್ಯಕ್ತಿಯು ಕೂಡ ಒಬ್ಬ ಬಿಕ್ಕುವಂತೆ ನನಗೆ ವೈಯಕ್ತಿಕವಾಗಿ ಕಂಡಿದ್ದಾರೆ. ಹಾಗಾಗಿ ನಾನು ಹೇಳಲಿಕ್ಕೆ ಹೊರಟದ್ದು ಏನಂತ ಹೇಳಿದರೆ, ನಮ್ಮಲ್ಲಿ ಒಳ್ಳೆಯ ನಡತೆ, ಒಳ್ಳೆಯ ಸಚ್ಚಾರಿತ್ರ್ಯತೆ, ಒಳ್ಳೆಯ ನಡತೆ ಇದ್ದರೆ ಖಂಡಿತವಾಗಿ ಈ ಸಮಾಜ, ಈ ಜನ ನಮ್ಮನ್ನು ಫಾಲೋ ಮಾಡ್ತಾರೆ. ನೋಡ್ರಿ, ಯಾವತ್ತೂ ಕೂಡ ಯಾವನೊಬ್ಬ ವ್ಯಕ್ತಿ ಅಮಲ ಪದಾರ್ಥ ಸೇವಿಸಿ ಅಲ್ಲಲ್ಲಿ ಬೀಳ್ತಾ ಇದ್ದಾನೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ, ತುಂಬ ನಿಕೃಷ್ಟವಾಗಿ ಬದುಕ್ತಿದ್ದಾನೆ ಅಂತ ಹೇಳಿದರೆ ಅವನನ್ನು ಯಾರೂ ಫಾಲೋ ಮಾಡಲ್ಲ. ಅವನೊಂದು ವರ್ಗವೇ ಬೇರೆ ಇರ್ತದೆ. ಯಾರು ಒಬ್ಬ ಅವನ ನೌಕರಿ ಆಗಿರಲಿ, ಒಬ್ಬ ಸ್ಟೂಡೆಂಟ್ ಆಗಿರಲಿ, ಒಬ್ಬ ಕೂಲಿ ಕಾರ್ಮಿಕನಾಗಿರಲಿ, ಅವನು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾನೆ, ಒಳ್ಳೆಯ ಬಟ್ಟೆ ಧರಿಸ್ತಾನೆ, ತನ್ನ ಮನೆಯಲ್ಲಿ ಗೌರವಯುತವಾಗಿರ್ತಾನೆ, ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ಹಿರಿಯರಿಗೆ ಒಳ್ಳೆಯ ಗೌರವ ಕೊಡ್ತಾನೆ ಅಂತ ಹೇಳಿದರೆ ಸುತ್ತಮುತ್ತಲ ಎಲ್ಲ ಪರಿಸರ ಅವನಿಗೆ ಒಳ್ಳೆಯ ಗೌರವ ಕೊಡುತ್ತೆ. ನೀವು ಆವಾಗಲೇ ಡಿಕ್ಲೇರ್ ಮಾಡ್ಕೊಳ್ಬೇಕು, ನೀವು ಬುದ್ಧತ್ವದ ಒಳಗಡೆ ನೀವು ಹೋಗ್ತಾ ಇದ್ದೀರಿ ಅಂತ. ಸೊ ಇಂತಹ ಮನೆಗಳು, ಮನಸ್ಸುಗಳು ನಮ್ಮಲ್ಲಿ ಸೃಷ್ಟಿಯಾದಲ್ಲಿ, ಹೆಚ್ಚು ಸಂಖ್ಯೆ ಬೆಳೆದಲ್ಲಿ, ಮುಂದಿನ ದಿನಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಲದಲ್ಲಿ ಐತಿಹಾಸಿಕವಾಗಿ ಬೌದ್ಧರ ನಾಡು ಆಗಿತ್ತು ಎಂಬ ಕುರುಹು ನಮ್ಮಲ್ಲಿ ಇರುವಾಗ, ಮುಂದೊಂದು ದಿನ ಬಹುಶಃ ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳುವಂತಹ ಮತ್ತೊಂದು ಹೊಸ ಬೌದ್ಧ ರೂಪ ಇಲ್ಲಿ ತಾಳಲಿಕ್ಕೂ ಸಾಧ್ಯತೆ ಇದೆ ಎಂಬ ಮಾತನ್ನು ಹೇಳುತ್ತಾ, ಜಗತ್ತು ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಒಂದು ಯುದ್ಧ ನಡೆಯಿತು. ಇತ್ತೀಚೆಗೆ ಈಗ ಒಂದು ನಡೀತಾ ಇದೆ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಅಂತ ಹೇಳುವಾಗ ಅನೇಕ ಇದರಲ್ಲಿ ಬುದ್ಧರ ಸಂದೇಶಗಳು, ವಿಚಾರಗಳು ಆಗಾಗ ಬರುವಂಥದ್ದು. ಬಂಧುಗಳೇ, ಈ ಎಲ್ಲವೂ ಕೂಡ ಯುದ್ಧಗಳಾಗಿರಬಹುದು, ಕಲಹಗಳಾಗಿರಬಹುದು, ಕೊಲೆಗಳಾಗಿರಬಹುದು, ದೊಂಬಿಗಳಾಗಿರಬಹುದು, ಮನುಷ್ಯರ ನಡುವಿನ ಯಾವುದೇ ರೀತಿಯ ದ್ವೇಷಗಳಾಗಿರಬಹುದು, ಇವೆಲ್ಲವೂ ನಡೀಲಿಕ್ಕೆ, ಈ ರೀತಿಯ ಒಂದು ಮನೋಸ್ಥಿತಿ ಬೆಳಿಲಿಕ್ಕೆ ಕಾರಣ ಏನಂತ ಹೇಳಿದರೆ ಈ ನೈತಿಕ ಅಧಪತನ ಅಂತ ಕರಿತೀವಿ. ಮೊರಾಲಿಟಿ ಕುಸಿದದ್ದು. ಈ ಸೊಸೈಟಿಯಲ್ಲಿ ಮೊರಾಲಿಟಿ ಕುಸಿದ್ರೆ ಈ ರೀತಿಯ ಕೃತ್ಯಗಳು ನಡೀತಾ ಇರ್ತವೆ. ಯುದ್ಧದಿಂದ ಏನೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು 2500 ವರ್ಷಗಳ ಹಿಂದೆಯೇ ಗೌತಮ ಬುದ್ಧರು ಸಾರಿದ್ದಾರೆ. ಸಾಮ್ರಾಟ್ ಅಶೋಕ ಇಡೀ ನಮ್ಮ ಭರತ ಖಂಡವನ್ನು ಚರಿತ್ರೆಯಲ್ಲಿ
ಸುವರ್ಣ ಯುಗದಲ್ಲಿ ಆಳಿದಂಥ ಸಾಮ್ರಾಟ ಅಶೋಕರು ಕೂಡ ಯುದ್ಧದಿಂದ ನಾನು ಸಾಧಿಸಿದ್ದು ಏನೂ ಇಲ್ಲ ಅಂತ ಹೇಳಿ ತನ್ನೆಲ್ಲ ಖಡ್ಗಗಳನ್ನು ಆಯುಧಗಳನ್ನು ಒಂದು ಕಡೆ ಇಟ್ಟು ಬುದ್ಧನ ದಾರಿಯಲ್ಲಿ ನಡೆದನ್ನು ನೋಡಿದ್ದೀವಿ. ಇದು ಚರಿತ್ರೆ, ಇದು ಇತಿಹಾಸವಾಗಿದೆ. ಸೊ ಬಂಧುಗಳೇ, ಈ ದಿನ ಈ ಪವಿತ್ರವಾದ 2569ನೇ ಪವಿತ್ರ ಬುದ್ಧ ಜಯಂತಿಯ ಈ ಸಂದರ್ಭದಲ್ಲಿ ದೂರದ ಸಿಕಂದರಾಬಾದ್ನಿಂದ ಓರ್ವ ಅತ್ಯುತ್ತಮ ಪ್ರೀಚ್ ಮಾಡುವಂತಹ ಬಂತೇಜಿಯವರನ್ನು ಕರೆಸಿ ನಮ್ಮೆಲ್ಲರಿಗೆ ಅವರ ಉಪದೇಶದ ಒಂದು ಸವಿಯನ್ನು ಅನುಭವಿಸಲಿಕ್ಕೆ ಕಾರಣೀಭೂತರಾದ ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾದ ಸಮಿತಿಯ ಎಲ್ಲ ನನ್ನ ಸದಸ್ಯ ಬಂಧುಗಳು, ಉಪಾಸಕರಿಗೆ ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ, ಸದಸ್ಯರಿಗೆ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಎಲ್ಲೆಲ್ಲೂ ಕೂಡ ಧಮ್ಮವು ಪಸರಿಸಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಜಾತಿಗಳ ಮಧ್ಯೆ, ಪಂಥಗಳ ಮಧ್ಯೆ, ಭಾಷೆಗಳ ಮಧ್ಯೆ, ಪ್ರದೇಶಗಳ ಮಧ್ಯೆ ಇರುವಂತಹ ಮೇಲಿನವರು ಘಟ್ಟದವರು, ಊರಿನವರು, ಅಥವಾ ಆ ಭಾಷೆಯವರು ಈ ಭಾಷೆಯವರು, ಅಥವಾ ಬೇರೆ ಬೇರೆ ಶ್ರೀಮಂತರು ಬಡವರು ಎಂಬಂತಹ ಅನೇಕ ಕಲಹಗಳ ಮಧ್ಯೆ ಬುದ್ಧರ ಮಧ್ಯಮ ಮಾರ್ಗ ನಮ್ಮೆಲ್ಲರಿಗೆ ಆದರ್ಶವಾಗಲಿ. ನಾವೆಲ್ಲರೂ ಈ ಪ್ರಬುದ್ಧ ಭಾರತದ ತುಡಿತದೊಳಗಡೆ ಸೇರಿಕೊಂಡು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಣ, ಆದರ್ಶ ವ್ಯಕ್ತಿಗಳಾಗಿ ಬದುಕೋಣ. ನಮ್ಮೆಲ್ಲರಿಗೆ ಪೂಜ್ಯ ಬಂತೇಜಿಯವರ ಸಾನ್ನಿಧ್ಯದ ಈ ಕಾರ್ಯಕ್ರಮದಲ್ಲಿ ನಮಗೆ ಅವರ ಒಂದು ಉಪದೇಶವು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರಲಿ ಎಂದು ಆಶಿಸುತ್ತಾ, ನನ್ನನ್ನು ಕರೆದು ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಗೌರವಾನ್ವಿತ ನನ್ನ ಆತ್ಮೀಯರು ಆಗಿರುವಂತಹ ಮಾರ್ಗದರ್ಶಕರು ಆಗಿರುವಂಥ SR ಲಕ್ಷ್ಮಣ್ ಸರ್ ಅವರಿಗೆ, ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಿಗೆ ನಾನು ವಂದಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಕೊನೆಗೊಳಿಸುತ್ತೇನೆ. ನಮೋ ಬುದ್ಧಾಯ, ಜೈ ಭೀಮ್. ಎರಡು 2569ನೇ ಬುದ್ಧ ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಪ್ರವಚನ ನೀಡಿದಂಥ ದೂರದ ಸಿಕಂದರಾಬಾದ್ನಿಂದ ಬಂದಂತಹ ಬಂತೇಜಿಯವರೇ, ಹಾಗೆಯೇ ಈಗ ತಾನೇ ಬುದ್ಧ ಹಾಗೂ ಅಂಬೇಡ್ಕರ್ ಅವರ ಬಗ್ಗೆ ಬಂತೇಜಿಯವರು ಏನು ಪ್ರವಚನ ಮಾಡಿದಾರ ಅದರ ಸಂಪೂರ್ಣ ಮಾಹಿತಿ ಜೊತೆಗೆ ತಾನು ತಿಳ್ಕೊಂಡಂಥ ಎಲ್ಲ ವಿಚಾರಗಳನ್ನು ತಮಗೆ ಮನ ಮುಟ್ಟುವಂತೆ ಹೇಳಿದಂಥ ನಮ್ಮ ಮಿತ್ರರಾದ ವೆಂಕಪ್ಪರವರೇ ಹಾಗೂ ಇಲ್ಲಿ ಬಂದು ಸೇರಿದಂಥ ನನ್ನ ಆತ್ಮೀಯ ಉಪಾಸಕರೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೆ ಅವಕಾಶನಿಲ್ಲ, ಆಗುವುದಿಲ್ಲ. ಇವತ್ತಿನ ಈ ಒಂದು ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳುತ್ತಾ, ಜೊತೆಗೆ ನಾವು ಇಲ್ಲಿ ಮುಖ್ಯವಾಗಿ ಸುಮಾರು ಅಶೋಕ ಚಕ್ರವರ್ತಿಯ ನಂತರ ಅಳಿದ ಅಂತಹ ಬುದ್ಧ ಧರ್ಮವನ್ನು ಸುಮಾರು 1300 ವರ್ಷಗಳ ನಂತರ ನಮಗೆ ಬುದ್ಧ ಧರ್ಮದ ಕುರುಹನ್ನು ಹೇಳಿಕೊಟ್ಟಂತಹ 1956ನೇ ಇಸವಿ ಅಕ್ಟೋಬರ್ ತಿಂಗಳ 14ನೇ ತಾರೀಕು ಸುಮಾರು 5 ಲಕ್ಷ ಬೌದ್ಧ ಅನುಯಾಯಿಗಳೊಡನೆ ಈ ಧಮ್ಮವನ್ನು ಭಾರತದಲ್ಲಿ ಪ್ರಸಾರಿಸಿದಂಥ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬರನ್ನು ಇಲ್ಲಿ ಖಂಡಿತವಾಗಿ ನಾವು ನೆನೆಸಬೇಕು. ಅವರು ಹಾಕಿಕೊಟ್ಟಂತಹ 22 ಪ್ರತಿಜ್ಞೆಗಳೇ ಏನಿವೆಯೋ ಅವು ಕೂಡ ಬುದ್ಧನ ಧಮ್ಮದ ಮಾರ್ಗದಲ್ಲೇ ಇರುವ ಕಾರಣ ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಹಾಗೂ ನಮ್ಮ ಜೀವನವನ್ನು ಅಭಿವೃದ್ಧಿಗೊಳಿಸೋಣ ಅಂತ ಹೇಳುತ್ತಾ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು, ಎಸ್ಪೆಷಲಿ ನಾನು ಅನಾರೋಗ್ಯದಿಂದ ಇದ್ದ ಕಾರಣ ಈ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಧಮ್ಮಾಚಾರ್ಯದ SR ಲಕ್ಷ್ಮಣರವರು ಜವಾಬ್ದಾರಿ ವಹಿಸಿಕೊಂಡು ಹಾಗೂ ಸಮಿತಿಯ ಎಲ್ಲ ಉಪಾಸಕರು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ನಮೋ ಬುದ್ಧಾಯ, ಜೈ ಭೀಮ್.
ಒಂದು ಪ್ರಕಟಣೆ ಇದೆ. ಕಳೆದ ಸಲ ನನ್ನ ಮನೇಲಿ ಇದೇ ರೀತಿ ಒಂದು ಬುದ್ಧ ಬೋಧಿ ವೃಕ್ಷ ಬೆಳೀತು. ಇದು ಕೂಡ ಒಂದು ಹೂಜೆ ಇದು ಚಟ್ಟಿಯಲ್ಲಿ ಇತ್ತು, ಕಾಲಿತ್ತು ಚಟ್ಟಿ. ಆ ಬಸಳೆ ಬೆಳೆಸಿದ್ದು ಅದು ಒಣಗಿ ಹೋಯಿತು, ಹಾಗೆಯೇ ಬಿಟ್ಟಿದ್ದು. ನೀರು ಹಾಕ್ತಾ ಇದ್ದಾಗ ಒಂದು ಚಿಕ್ಕ ಗಿಡ ಬಂತು, ಎಲೆ ಬಂತು. ಆ ಬೋಧಿ ವೃಕ್ಷದ ಐಡೆಂಟಿಫೈ ಆಯಿತು. 30 ದಿನ ಆದಷ್ಟೇ. ಸೊ ನನ್ನ ಮನೆಯಲ್ಲಿ ಇಡಲಿಕ್ಕೆ ಜಾಗ ಎಲ್ಲ ಬೆಳೆಸಲಿಕ್ಕೆ ಕಳೆದ ಸಲ ವೆಂಕಪ್ಪ ಸಾರು ತಗೊಂಡೋಗಿ ಈಗ ದೊಡ್ಡ ಮರ ಆಗಿರ್ಬೋದು. ಯಾರಿಗಾದರೂ ಈ ಒಂದು ಪವಿತ್ರವಾದ ಬೋಧಿ ವೃಕ್ಷ ಬೇಕಾದ್ರೆ ನೀವು ಆ ಚಟ್ಟಿ ಸಮೇತ ತಗೊಂಡೋಗ್ಬೋದು. ಸರ್ ಕೂಡ ನನ್ನ ಹೆಸರು ಹೇಳಿದರು. ಈಗ ಎಮ್ಮೆ ಪದ್ಮನಾಭ ಕೂಡ ನಾನು ನಿಮಿತ್ತ ಮಾತ್ರ. ಯಾಕಂದರೆ ಎಲ್ಲರೂ ನಿನ್ನೆ ಒಂದು ಜಸ್ಟ್ ಸ್ಟೇಜ್ ಸೆಟ್ ಮಾಡಲಿಕ್ಕಿದೆ. ನಮ್ಮದು ಯಾವುದು ನಮ್ಮ ಧ್ವಜನ ಅಲ್ಲಲ್ಲಿ ಹಾಕಲಿಕ್ಕಿದೆ. ನಾನು ಜಸ್ಟ್ ಅನೌನ್ಸ್ ಮಾಡಿಕೊಳ್ಳಿ ಎಲ್ಲ ಒಂದು 25 ನಮ್ಮ ಬೌದ್ಧ ಮಹಾಸಭಾದ ಟೀಮ್ಗಳು ಎಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ. ಅದರಿಂದ ನಾನು ನಿಮಿತ್ತ ಮಾತ್ರ. ಇದೆಲ್ಲ ಕೂಡ ಏನಿದ್ರೂ ಕೂಡ ಬೌದ್ಧ ಮಹಾಸಭಾದ ಅದಕ್ಕೆ ಸೇರಲಿ ಅಂತ ಹೇಳ್ತಾ, ಈಗ ಪೂಜ್ಯ ಈಗಾಗಲೇ ಹೇಳಿದೆ ನಾನು, ಪೂಜ್ಯ ಬಂತೇಜಿಯವರು ಸಿಕಂದರಾಬಾದ್ರಿಂದ 24 ಗಂಟೆ ಅಂದರೆ 1,500 ಕಿಲೋಮೀಟ್ರ್ ಟ್ರೈನ್ ಮುಖಾಂತರ ಬಂದು ಇಲ್ಲಿಗೆ ತಲುಪಿದ್ದಾರೆ. ಬಂದು ಈಗಷ್ಟೇ ಇವತ್ತು ರಾತ್ರಿ, ಯಾಕಂದರೆ ಬೇರೆ ಏನು ಕಾರ್ಯಕ್ರಮ ಇಲ್ಲ ಅಂದರೆ ಬಂತೇಜಿ ಇರೋದಿಲ್ಲ. ಅದರಿಂದ ಇವತ್ತು ನೈಟು 8 ಗಂಟೆಗೆ ಅವರು ಬೆಂಗಳೂರಿನ ಮಹಾಬೋಧಿಗೆ ಮರಳಿಕ್ಕಿದ್ದಾರೆ. ಇನ್ನು ಸಂಜೆ ತನಕ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಉಪಾಸಕ ಎಮ್ ಎ ಪದ್ಮನಾಭರ ಮನೆಯಲ್ಲಿ ಸಂಜೆಯ ಒಂದು ಬುದ್ಧವಂದನಾ ಕಾರ್ಯಕ್ರಮ ಇಡಲಿಕ್ಕಿದ್ದಾರೆ. ಅಲ್ಲಿ ಇದ್ದು ಹಾಗೆ ಅವರು ಇವತ್ತು ತೆರಳಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಬಂತೇಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತಾ, ಈಗ ನಮ್ಮ ಉಪಾಸಕರಾದಂತಹ ಮುಖ್ಯ ಅತಿಥಿಯಾದಂತಹ ಹಿರಿಯರು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನೀವು 2 ಆಶ್ರಮ, ಅದಕ್ಕೆ ಆಶ್ರಮ ಅಂತ ಕರೆಯೋದಿಲ್ಲ, ಅಭಯ ಆಶ್ರಯ ಅಂತ ಅದರ ಹೆಸರಿಟ್ಟಿದ್ದಾರೆ. ಕೋಣೆಜೆಗೆ ಹೋದಾಗ ಜಸ್ಟ್ ನೀವು ಕಣ್ಣಾಡಿಸಿದ ಸಾಕು, ಅಸೈಗಳಿಂದ ಮುಂದೆ ಹೋದಾಗ ನಿಮಗೆ ಜಸ್ಟ್ ಕಣ್ಣಾಡಿಸಿದೆ ಅಭಯ ಆಶ್ರಯ ಅಸೈಗೋಳಿ ಅಂತಿದೆ, ನೀವೆಲ್ಲ ನೋಡಿರ್ಬೋದು. ಅದರ ಅಧ್ಯಕ್ಷರಾದಂತಹ ಉಪಾಸಕ ಬಹಳ ಸ್ನೇಹಜೀವಿ, ಅವ್ರು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ ನನ್ನ ಹತ್ರ. ಆದರೆ ನೀವು ಎನಿ ಟೈಮ್ ನಮ್ಮ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮಾಡ್ಬೋದು ಅಂತ ನಮಗೆ ಫಸ್ಟ್ ಟೈಮೇ ಪರ್ಮಿಷನ್ ಕೊಟ್ಟಿದ್ದವರು. ಕಳೆದ ವರ್ಷ ಅವರ ಆ ಅಸೈಗೋಳಿ ಆಶ್ರಮದಲ್ಲಿ ನಾವು ಬುದ್ಧ ಜಯಂತಿ ಕಾರ್ಯಕ್ರಮನ ಮಾಡಿದ್ದು. ಅವರ ಹೆಸರು ಹಿರಿಯ ಉಪಾಸಕರಾದಂತಹ ಶ್ರೀನಾಥ್ ಹೆಗ್ಡೆ ಅವರು ಎದ್ದು ನಿಂತು ನಮಸ್ಕಾರ ಮಾಡಿ ನಿಮ್ಮ ಮುಖ ಪರಿಚಯ ಮಾಡಬೇಕಾಗಿ ಅವರ ಹತ್ರ ಎಲ್ಲರಿಗೂ ಮುಖ ಪರಿಚಯ ಮಾಡಬೇಕಾಗಿ ನಿಮ್ಮ ವಿನಂತಿ. ಬಂಧುಗಳೇ, ಒಮ್ಮೆ ನೀವು ಅಲ್ಲಿ ಭೇಟಿ ನೀಡಿ ನಾವು ಮೊನ್ನೆ ತಾನೇ ನಮಗೆ 20ನೇ ತಾರೀಕು ಕಳೆದ ಸಲ ನಾವು ಅಲ್ಲಿ ಬುದ್ಧ ಜಯಂತಿ ಮಾಡಿದಾಗ ಏನು ನಯ ಪೈಸೆ ತಗೊಳ್ಳದೆ ನೀವು ಬಂದು ಸೇವೆ ಮಾಡಿದರೆ ಸಾಕು ಅಂತ ಹೇಳಿದರು. ಬೇರೆ ಬೇರೆ ಕಾರಣದಿಂದ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಮೊನ್ನೆ ನಮ್ಮ ಎಲ್ಲ ಟೀಮ್ ಬಳಗದವರು ಹೋಗಿ ಒಂದು 20ನೇ ತಾರೀಕು ನಾವು ಅಲ್ಲಿ ಅರ್ಧ ದಿನ ಒಂದು 10-20 ನಿಮಿಷ ಬುದ್ಧ ವಂದನೆ, ಅಲ್ಲೇ ಧ್ಯಾನ ಕೇಂದ್ರದ ಧ್ಯಾನ ಮಾಡಿ ಮಧ್ಯಾಹ್ನದ ತನಕ ನಾವು ಅಲ್ಲಿ ಸೇವೆಯನ್ನು ಮಾಡಿದೆವು. ಸೊ ಭಾಳ ನಮಗೂ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಧಮ್ಮಚಕ್ರ ಪ್ರವರ್ತನ ಭಗವಾನ್ ಬುದ್ಧರ ಪ್ರಥಮ ಧಮ್ಮೋಪದೇಶದ ಆ ದಿನವನ್ನು ಅಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮ ಬಳಗದ ಹತ್ರ ಹಂಚ್ಕೊಂಡಿದ್ದೇನೆ. ಜೊತೆಗೆ ಇನ್ನು ಜುಲೈ ತಿಂಗಳಲ್ಲಿ ಇನ್ನೊಂದು ಸೇವೆ ಮಾಡಬೇಕು ನಮ್ಮೆಲ್ಲರ ಬಳಗದ ಪರ ಅವ್ರ ಹತ್ರ ವಿನಂತಿ ಮಾಡ್ಕೋತಾ, ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಾಗಿದೆ. ಅವ್ರ ಹತ್ರ ವಿನಂತಿ ಮಾಡ್ಕೋತಾ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೂಡ ಬೆಳಗ್ಗಿಂದ ಮಧ್ಯದಲ್ಲಿ ಹೋಗ್ತೇನೆ ಅಂತ ಹೇಳಿದವರು ಭಾಳ ಆಸಕ್ತಿ ಇಷ್ಟು ಹೊತ್ತು ಅವರಿದ್ದಾರೆ. ಅವ್ರನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾದ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಅಂತ ಹೇಳುತ್ತಾ, ಇನ್ನೊಬ್ಬರು ಮುಖ್ಯ ಅತಿಥಿಯಾದಂತಹ ಈಗಾಗಲೇ ಸ್ನೇಹಜಿ ನಮ್ಮೆಲ್ಲರ ಆತ್ಮೀಯರಾದಂಥ ಉಪಾಸಕ PS ವೆಂಕಪ್ಪ ಆರಕ್ಷಕ ಮುಖ್ಯಸ್ಥರಾಗಿದ್ದರೂ ಕೂಡ ಬಹಳ ಸೇವಜಿಯಾಗಿ ನಮ್ಮೊಟ್ಟಿಗೆ ಇದ್ದರು. ಈ ನಮ್ಮ ಕಮಿಟಿಯಲ್ಲಿ ಕೂಡ ಇದ್ದಾರೆ. ಅವರು ಮುಖ್ಯ ಅತಿಥಿಯಾಗಿ ಬಹಳ ಒಂದು ಸಂದರ್ಭೋಚಿತವಾಗಿ ಮಾತನಾಡಿ ನಮಗೆ ಒಂದು ತಮ್ಮ ಸಂದೇಶ ನೀಡಿದ್ದಾರೆ. ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಬೌದ್ಧ ಮಹಾಸಭಾ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ
ಉಪಾಸಕ ಈಗಾಗಲೇ ಅಧ್ಯಕ್ಷರಾದಂಥ ಎಮ್ ಇ ಪದ್ಮನಾಭ ಅವರು ಅನಾಗರ ಕಳೆದ 3 ತಿಂಗಳಿಂದ ರೆಸ್ಟಲ್ಲಿದ್ದು, ನೀವೇನು ಮಾಡೋದು, ನೀವು ಬರೋದೇ ಬೇಡ, ನೀವು ಬಂದು ನಮ್ಮೊಟ್ಟಿಗೆ ಪ್ರೆಸೆಂಟ್ ಇದ್ದರೆ ಸಾಕು, ಅದೇ ನಮಗೆ ದೊಡ್ಡ ಅಂತ ಹೇಳಿದಾಗ ನಿನ್ನೆ ಕೂಡ ಬಂದು ಸಹಕಾರ ಮಾಡಿದರೆ, ಇವತ್ತು ಕೂಡ ಬಂದು ಸಹಕಾರ ಮಾಡಿದರೆ, ನಿರಂತರ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ, ನಿರಂತರ ದಾನ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಹೇಳುತ್ತಾ, ಈ ಒಂದು ಅವಧಿಪೂರ್ವಕ ನಮ್ಮ ಉಪಾಸಕರಾದಂತಹ ಉಪಾಸಕ ಕಾಂತಪ್ಪ ಅಲಂಗಾರ್ ಅವರು ಕೂಡ ಪ್ರಥಮ ನಾವು ಕಳೆದ 20 ವರ್ಷದಿಂದ ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಬಹಳಷ್ಟು ಸಹಕಾರ ಮಾಡಿದೆ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಉಪಾಸಕ ಕಾಂತಪ್ಪ ಅಲಂಗಾರ್ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮತ್ತು ಎಲ್ಲರೂ ದಾನಿಗಳು, ಎಲ್ಲರೂ ಉಪಾಸಕರು, ಉಪಾಸಕ ಬಂಧುಗಳು, ಹಬ್ಬಕ್ಕೆ ಟಿ ವಿ ಸಮೂಹ ಮಾಧ್ಯಮದವರು, ಹಬ್ಬ ಟಿ ವಿಯವರು, ಜೊತೆಗೆ ನಾವು ಬುದ್ಧಂ ಶರಣಂ ಗಚ್ಚಾಮಿ ಆ ವಾಯ್ಸ್ ಕೇಳಿದ ಕೂಡಲೇ ಆರಕ್ಷಕ ಠಾಣೆಗೆ ಹತ್ತಿರ ಬಂದರು, ಎಲ್ಲರೂ ಬಂದು ನಮಗೆ ಬಹಳಷ್ಟು ಸಹಕಾರ ಮಾಡಿದಂಥ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳುತ್ತಾ, ಮಾಧ್ಯಮದವರು, ಸಮೂಹ ಮಾಧ್ಯಮ ಎಲ್ಲರೂ ಕೂಡ ಕೃತಜ್ಞತೆ ಹೇಳುತ್ತಾ, ನಿಮಗೆಲ್ಲ ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ಈ ಒಂದು ಧಮ್ಮದ ಕಾರ್ಯಕ್ರಮದಲ್ಲಿ ಭಾಗಿಸ್ತೀರ. ನೀವೆಲ್ಲರೂ ಕೂಡ ಭೋಜನವನ್ನು ಎಲ್ಲರೂ ಕೂಡ ಸ್ವೀಕಾರ ಮಾಡಿಕೊಂಡು ತಾವೆಲ್ಲರೂ ತೆರಳಬೇಕು. ಮತ್ತು ಯಾರಿಗಾದರೂ ಈ ಒಂದು ಪರಿತ್ತ ದಾರವನ್ನು ಬೇಕು ಅಂತಾದರೆ ಅಲ್ಲಿ ಕೌಂಟರಲ್ಲಿ ನೀವು ಕನಿಷ್ಠ ಒಂದು 10 ರೂಪಾಯಿದ ಒಂದು ಬೆಲೆ ಇರ್ಬೋದು, ಅದಕ್ಕೆ ಅದನ್ನು ಕೊಟ್ಟು ನೀವು ಆ ಬಿಡುವಿನ ಟೈಮಲ್ಲಿ ಬಂತೇಜ್ ಇರ್ತ ಬಂದು ಬಂತೇಜ್ ಸರ ಈ ಒಂದು ಅವರು ಆಶೀರ್ವಾದ ಮಾಡ್ತಾರೆ, ಕಟ್ಟಿ ಅವ್ರ ಹತ್ರ ಈ ಒಂದು